ಟಾಪ್ ನಯೀಂ ಈತ ಒಬ್ಬ ಸೈಕೋ ರೌಡಿ. ತನ್ನ ಎದುರಾಳಿಗಳನ್ನ ಚಡ್ಡಿಯಲ್ಲಿ ಕೂರಿಸಿ ರೂಮ್ಗೆ ಬೀಗ ಜಡಿದು ಆ ರೂಮಿನ ಒಳಗೆ ಹಾವು ಬಿಟ್ಟ ಮಜಾ ತೆಗೆದುಕೊಳ್ಳುವ ವಿಚಿತ್ರ ವಿಕ್ಷಿಪ್ತ ವ್ಯಕ್ತಿತ್ವದ ನಟೋರಿಯಸ್ ಈತ. ಎಸ್, ಇಂಥ ನಯೀಂನಂತ ನಯೀಂಗೆ ಟಕ್ಕರ್ ಕೊಟ್ಟು ಅವನನ್ನ ಹೆಡೆಮುರಿ ಕಟ್ಟಿದ ಹೈ ವೋಲ್ಟೇಜ್ ರೌಡಿ ಅಂದ್ರೆ ಅದು ಕೋಳಿ ಫಯಾಜ್. ಯಬ್ಬ, ಕೋಳಿ ಫಯಾಜ್ ಅಲಿಯಾಸ್ ಮುರ್ಗಿ ಫಯಾಜ್ ರಕ್ತ ಸಿಕ್ತ ವಿಚಾರಗಳನ್ನ ನಾನು ಹೇಳೋದಿಲ್ಲ, ಹೇಳೋಕ್ಕೂ ಕೂಡ ಆಗ್ತಿಲ್ಲ. ನೀವೇ ನೋಡ್ಕೊಂಡು ಬಂದ್ಬಿಡಿ. ಕೋಳಿ ಫಯಾಜ್ ಅಂದ್ರೆ ಶಿವಾಜಿನಗರ ಶೇಕ್. ನಯೀಂ ಬಿಡ್ತಿದ್ದು ಹರಿದಾಡುವ ಹರಿತವಾದ ಸ್ನೇಹ. ನಯೀಂ ಅಂದ್ರೆ ಅವನೊಬ್ಬ ದೈತ್ಯ ದೇಹಿ. ರೌಡಿಸಂ ಲೋಕದಲ್ಲಿ ಈತ ಬಿಡ್ತಾ ಇದ್ದ ಜೀವಂತ ಹಾವುಗಳಿಗೆ ಅದರದ್ದೇ ಆದ ಇತಿಹಾಸವಿದೆ. ಒಂದು ಮನೆ ಖಾಲಿ ಮಾಡಿಸುವ ವಿಚಾರದಲ್ಲಿ ಇದೇ ಹಾವು ಬಿಡುವ ನಯೀಂಗೂ ಕೋಳಿ ಕೇಂದ್ರದ ಮಾಲೀಕ ಕೋಳಿ ಫಯಾಜ್ಗೂ ಜಗಳ ಶುರುವಾಗುತ್ತೆ. ಜಗಳ ಅಂದ್ರೆ ಸಣ್ಣ ಪುಟ್ಟ ಕೋಳಿ ಜಗಳ ಅಂದ್ಕೊಂಡ್ರೆ ಅದು ನಿಮ್ಮ ತಪ್ಪು. ಕೋಳಿ ಫಯಾಜ್ ಕಡೆಯ ಶಿಷ್ಯ ಪಡೆಗೆ ಧನಕ್ಕೆ ಬಡಿದಂಗೆ ಬಡ್ದಿದ್ದು ಅಲ್ದೇನೆ ಅವರನ್ನ ರೂಮೊಂದರಲ್ಲಿ ಕಟ್ಟ ಹಾಕಿ ಅವರಿದ್ದ ರೂಮಿಗೆ ಹಾವು ಬಿಡ್ತಾನೆ ಸ್ನೇಕ್ ನಯೀಂ. ನಯೀಂ ಕೊಟ್ಟ ಚಿತ್ರಹಿಂಸೆಯ ವಿಚಾರ ಕೋಳಿ ಫಯಾಜ್ಗೆ ಯಾವಾಗ ಕಿವಿಗೆ ಬೀಳುತ್ತೋ ಕೋಳಿ ಫಯಾಜ್ ಕಣ್ಣಲ್ಲಿ ರುದ್ರ ತಾಂಡವ. ನಮ್ಮ ಹುಡುಗರನ್ನ ಮುಟ್ಟುವ ಧೈರ್ಯದ ಜೊತೆಗೆ ಅವರ ಮನೆಗೆ ಹಾವು ಬಿಟ್ನ ಎಂತವರನ್ನ ಕೆಳರಿಸುವ ವಿಷಯ ಇದು. ಅಂಥದ್ರಲ್ಲಿ ನರ ರೂಪದ ಡೆವಿಲ್ ಆಗಿದ್ದ ಕೋಳಿ ಫಯಾಜ್ ಜಸ್ಟ್ ಕೆರಳಿದ ಅಂದ್ರೆ ನೀವು ನಂಬ್ತೀರಾ? ನೋವೇ. ಕೋಳಿ ಫಯಾಜ್ ಅಕ್ಷರಶಃ ಕೆಂಡ ಕಾರ್ತಾನೆ. ತನ್ನ ಹುಡುಗರಿಗೆ ಚಿತ್ರ ವಿಚಿತ್ರ ಹಿಂಸೆ ಕೊಟ್ಟು ನಯೀಂ ಹೆಡೆಮುರಿ ಕಟ್ಟುವುದಕ್ಕೆ ಸ್ಕೆಚ್ ಹಾಕ್ತಾನೆ. ದಾರಿ ಮಧ್ಯೆ ಅಡ್ಡಗಟ್ಟುತ್ತಾನೆ ಕೋಳಿಕೆ ರಂಗ. ಆ ಸಣ್ಣ ವಿಚಾರಕ್ಕೆ ಫಯಾಜ್ ಮಾಡಿದ್ದು ಹಿಂಗ. ಅದೊಂದು ಫೈನ್ ಡೇ. ನಯೀಂ ತನ್ನ ಮಗನ ಜೊತೆ ಬುಲೆಟ್ನಲ್ಲಿ ಬರ್ತಿದ್ದಾಗ ಆ ಸ್ಫೋಟಕ ಅಟ್ಯಾಕ್ ಮಾಡ್ತಾನೆ. ರಾತ್ರಿ ಇಡೀ ಟಾರ್ಚರ್ ಕೊಡ್ತಾನೆ. ಅವನ ಕೋಳಿಗಳು ಇರ್ತಿದ್ದ ಜಾಗಕ್ಕೆ ಕರೆದುಕೊಂಡು ಹೋಗಿ ಮೂಗಿನಲ್ಲಿ ಕೋಳಿ ಪುಕ್ಕ ಬಿಡ್ತಾನೆ. ರಾತ್ರಿ ಇಡೀ ಚೆನ್ನಾಗಿ ಕುಡಿದು ರೊಚ್ಚಿಗೇಳ್ತಾನೆ. ರೊಚ್ಚಿಗೆದ್ದು ಕುಡಿತಾನೆ. ಇಡೀ ಫುಲ್ ಬಾಟಲ್ ವಿಸ್ಕಿಯನ್ನ ಕಂಠಮಠ ಕುಡಿತಾನೆ. ಅಷ್ಟೇ ಆಗಿದ್ರೆ ಕೋಳಿ ಫಯಾಜ್ ಅತಿ ದೊಡ್ಡ ಕ್ರಿಮಿ ಅನ್ಸ್ಕೊಳ್ತಿದ್ದ. ರಾತ್ರಿ ಇಡೀ ಕುಡಿದು ಬೆಳಗ್ಗೆ ಏಳಲಾರದೆ ಬಿದ್ದುಕೊಂಡಿದ್ದ ಅಂದ್ಕೊಂಡ್ರೆ ಅದು ರಾಂಗ್. ಬೆಳಗಿನ ಸೂರ್ಯ ಎದ್ದು ಇನ್ನೇನು 2 ತಾಸಾಗಿಲ್ಲ. ಕೋಳಿ ಫಯಾಜ್ ಹೆಗಲ ಮೇಲೆ ನಯೀಂ ಅರೆ ಜೀವವಾದ ದೇಹ ಇರುತ್ತೆ. 2 ತುಂಬಿದ ಸಿಲಿಂಡರ್ ಅನ್ನ ಒಟ್ಟಿಗೆ ಒಂದು ಹೆಗಲ ಮೇಲೆ ಹೊತ್ತೊಯ್ದ್ರೆ ಹೇಗಿರುತ್ತೆ ಗೆಸ್ ಮಾಡಿ. ಆ ಥರದ ದೈತ್ಯ ದೇಹಿ ನಯೀಂ ವಿಲವಿಲ ಅಂತ ಕೋಳಿ ಫಯಾಜ್ನ ಹೆಗಲ ಮೇಲೆ ದವಾಕೊಂಡಿದ್ದ. ಶಿವಾಜಿನಗರ ಮುಖ್ಯ ರಸ್ತೆಯಲ್ಲಿ ನಯೀಂ. ಇದು ಕೋಳಿ ಫಯಾಜ್ ಮಾಡಿದ ದೊಡ್ಡ ಕ್ರೈಮ್. ಕೋಳಿ ಫಯಾಜ್ ಅಷ್ಟೊಂದು ಕ್ರೂರಿಯಾಗಿದ್ದ. ಫುಲ್ ಬಾಟಲ್ ಏರಿಸಿದ್ರೂ ಅವನ ಕೋಪ ತಣ್ಣಗಾಗ್ತಿರ್ಲಿಲ್ಲ. ನಶೆಯ ಗುಂಗಿನಲ್ಲಿ ಇದ್ದಿದ್ರೆ ಅಲ್ಲೇ ಕುಡಿದು ಬಿದ್ದಿರ್ತಿದ್ದ. ಆದರೆ ಆತನಲ್ಲಿದ್ದ ಸಿಟ್ಟು ಅವನ ಹೀಟನ್ನ ದುಪ್ಪಟ್ಟಾಗಿಸಿತ್ತು. ತನ್ನ ಶಿಷ್ಯರಿಗೆ ಕೊಟ್ಟಿದ್ದ ಹಿಂಸೆ ಕಣ್ಣ ಮುಂದೆ ತಾಂಡವ ಆಡ್ತಿತ್ತು. ಶಿವಾಜಿನಗರದ ರಸ್ತೆ ಮತ್ತೆ ನಯೀಂ ದೇಹ ಅರೆ ಪ್ರಜ್ಞೆಯಲ್ಲಿ ಬಿದ್ದಿತ್ತು. ಕೋಳಿ ಫಯಾಜ್ ಕೈಯಲ್ಲಿದ್ದ ಮಚ್ಚು ತನ್ನ ಕೆಲಸ ಶುರು ಮಾಡಿತ್ತು. ಫಯಾಜ್ ಕಣ್ಣಲ್ಲಿ ಕಾರ್ತಿದ್ದ ಬೆಂಕಿ ಮತ್ತಷ್ಟು ಇನ್ನಷ್ಟು ಧಗಧಗ ಅಂತಿತ್ತು. ಫಯಾಜ್ ಅಲ್ಲಿ ನಡೆಸಿದ ಕೃತ್ಯ ಇಡೀ ಶಿವಾಜಿನಗರಕ್ಕೆ ಜ್ವರ ಬರೆಸಿತ್ತು. ಫಯಾಜ್ ಮರ್ಡರ್ ಮಾಡಿದ್ದು ಯಾವುದೋ ಸೊಳ್ಳೆ ಜಿರಳೆಯನ್ನಲ್ಲ. 6 ಅಡಿಯ ಜಟ್ಟಿ ನೀವುಗಳು ರೀತಿಯಲ್ಲಿ ಬದುಕದೆ ಹಾವುಗಳನ್ನ ಬಳಸಿ ಚಿತ್ರಹಿಂಸೆ ಕೊಡ್ತಿದ್ದ ಒಬ್ಬ ಥ್ರಿಲ್ಲರ್ ಕಿಲ್ಲರ್ನನ್ನ. ಈ ರೌಡಿಸಂನಲ್ಲಿ ಹೆಸರು ಮಾಡಬೇಕು ಅನ್ನುವರು ಮೊದಲು ಎತ್ತಿದ್ದದ್ದು ಮಾರ್ಕೆಟ್ನಲ್ಲಿ ಸದ್ದು ಮಾಡ್ತಿದ್ದ. ಅತಿ ಸುದ್ದಿಯಲ್ಲಿದ್ದ ಪಂಟರ್ಗಳನ್ನ ಕೋಳಿ ಫಯಾಜ್ ಆ ಐಡಿಯಾ ಇಟ್ಕೊಂಡು ನಯೀಂನನ್ನ ಮುಗಿಸದೇ ಇದ್ರು ಅವನು ಕೊಂದ ರೀತಿ ಇತ್ತಲ್ವಾ, ಅದು ಕೋಳಿ ಫಯಾಜ್ನ ಭೂಗತ ಲೋಕದಲ್ಲಿ ಅತಿ ಎತ್ತರಕ್ಕೆ ಕರೆದು ಕೂರಿಸಿತ್ತು. ಫಯಾಜ್ ಅಷ್ಟು ಸ್ಟ್ರಾಂಗ್ ಆಗಿದ್ದ. ಕೋಳಿಗಳ ಮಾರಾಟ ಚೀರಾಟದ ನಡುವೆಯೇ ಇರ್ತಿದ್ದ ಫಯಾಜ್ ಹೆಸರು ಕೇಳಿ ಕೋಳಿ ಫಯಾಜ್ ಆಗೋದಕ್ಕೆ ಸಹ ಈ ಕೋಳಿಗಳು ಸರ್ ಕೋಳಿಗಳೇ ಕಾರಣ. ಅಲ್ಲೇ ಇರ್ತಿದ್ದ, ಅಲ್ಲೇ ಮಲಗ್ತಿದ್ದ, ಅಲ್ಲೇ ಎಲ್ಲ ಡೀಲ್ ಮಾಡ್ತಿದ್ದ ಮತ್ತು ಅಲ್ಲಿದ್ದ ಕೋಳಿಗಳನ್ನೇ ಮಾರ್ತಿದ್ದ. ಕೋಳಿ ಫಯಾಜ್ ಯಾರೊಬ್ಬರಿಗೂ ಕ್ಯಾರೆ ಅಂದೋನಲ್ಲ. ಆದ್ರೆ ಕೊತ್ವಾಲ್ ಭಾಯ್ಗೆ ಮಾತ್ರ ಹೆದರ್ತಿದ್ದನಲ್ಲ. ಕೋಳಿ ಫಯಾಜ್ ಇಡೀ ಶಿವಾಜಿನಗರ ಈ ಹೆಸರು ಕೇಳಿದ್ರೆ ಶಿವ ಅಂತಿದ್ದ. ಅಷ್ಟು ಹೈಟು, ಅಷ್ಟು ಫೈಟು, ಅಷ್ಟು ಟೈಟು ಅಣ್ಣ. ಕೋಳಿ ಫಯಾಜ್ ನಯೀಂ ನನ್ನ ಕೊಚ್ಚಿ ಕೊಲೆ ಮಾಡಿದಾಗ ನಯೀಂ ಮೈ ಮೇಲಿನ ಮಾಂಸಖಂಡಗಳು ಮತ್ತು ಅವನ ಸತ್ತ ನಂತರವೂ ಪುಟಿದೇಳ್ತಿದ್ವು. ಉಸಿರು ನಿಲ್ಲಿಸಿದ ಮೇಲೆಯೂ ಆತನ ದೇಹದಲ್ಲದ ಮನಲ್ಗಳು ಅತ್ತತ್ತಿದ್ದ ಅಲ್ಲಾಡ್ತಿದ್ವು.
ಅಂತ ಘನಘೋರ ವಜ್ರದೇಹಿಯನ್ನೇ ಪೀಸ್ ಮಾಡಿ ಬಿಸಾಡಿದವ ಈ ಕೋಳಿ ಫಯಾಜ್ ಯಾರಿಗೂ ಕ್ಯಾರೆ ಅಂತ ಇರಲಿಲ್ಲ. ಆದರೆ ಕೊತ್ವಾಲ್ ರಾಮಚಂದ್ರನ ಮುಂದೆ ಮಾತ್ರ ಉಸಿರು ಎತ್ತಾ ಇರಲಿಲ್ಲ. ಅದಕ್ಕೆ ಕಾರಣ ಕೊತ್ವಾಲ್ ರಾಮಚಂದ್ರ ಇಟ್ಟಿದ್ದ ಹವ. ಕೋಳಿ ಫಯಾಜ್ ಎಷ್ಟು ಗಟ್ಟಿಯಾಗಿದ್ನೋ ಅದಕ್ಕೂ 4 ಪಟ್ಟು ದೈತ್ಯ ದೇಹಿ ಅಂದ್ರೆ ಅದು ಕೊತ್ವಾಲ್ ರಾಮಚಂದ್ರ. ರಾವಣ ರೂಪಿ ಕೊತ್ವಾಲ್ ರಾಮಚಂದ್ರ ಶಿವಮೊಗ್ಗ ಕಡೆಯಿಂದ ಬಂದವನಾಗಿದ್ರು ಇದ್ದದ್ದೆಲ್ಲ ಶ್ರೀರಾಂಪುರ ಗಲ್ಲಿಗಳಲ್ಲೇ. ಕೊತ್ವಾಲ್ ರಾಮಚಂದ್ರ ಎಷ್ಟು ತಾಕತ್ತುವಾಲ ಆಗಿದ್ದ ಅಂದ್ರೆ ಒಂದೇ ಬಾರಿಗೆ 4-5 ಜನ ಪೈಲ್ವಾನ್ಗಳು ಒಟ್ಟಿಗೆ ಅಟ್ಯಾಕ್ ಮಾಡಿದ್ರು ಅವರನ್ನ ಎತ್ತಿ ಬಿಸಾಕ್ತಿದ್ದ. ಅವರೆಲ್ಲರೂ ಸಿನಿಮಾಗಳಲ್ಲಿ ಹಾರಿ ಹೋಗಿ ಬೀಳುವಂತೆ ನಿಜಕ್ಕೂ ಹೋಗಿ ಗೋಡೆಗೆ ಅಪ್ಪಳಿಸಿ ನೆಲಕ್ಕೆ ನೆಗ್ತಾ ಇದ್ರು. ಅಂತಹ ಕೊತ್ವಾಲನಿಗೆ ಮಾತ್ರ ಹೆದರಿ ಬೆನ್ನು ಒದ್ದೆ ಮಾಡ್ಕೊಳ್ತಿದ್ದ ಕೋಳಿ ಫಯಾಜ್ ಮತ್ಯಾವನಿಗೂ ಕ್ಯಾರೆ ಅಂತಿರ್ಲಿಲ್ಲ. ವಿನಾಯಕ್ ರಾಮ್, ಸ್ಪೀಡ್ ಪ್ಲಸ್ ಕನ್ನಡ. ನೋಡಿದ್ರಲ್ಲ, ಕೋಳಿ ಫಯಾಜ್ ವಿಚಾರ ಎತ್ತಿದಾಗ ರೌಡಿಸಂ ಜಗತ್ತಿಗೆ ಸಣ್ಣ ಮಟ್ಟದಲ್ಲಿ ಸುಸ್ತಾಗುತ್ತೆ. ಅಂತಹದ್ದೊಂದು ಅಪರೂಪದ ಫೈರ್ ಫೋರ್ಸ್ ಬಗ್ಗೆ ಮತ್ತಷ್ಟು ವಿಷಯಗಳ ಬಗ್ಗೆ ನಾವು ಮಾತಾಡೋಣ ಮುಂಬರುವ ಭೂಗತ ಸಂಚಾರದ ಸಂಚಿಕೆಯಲ್ಲಿ.